ನನ್ನ ನೆಚ್ಚಿನ ಕೃಷಿ ಬಾಂಧವರೇ, ಹಾಬಿ ಗಾರ್ಡನಿಂಗ್ ಇನ್ ಅಂಡ್ ಕಲೆಕ್ಷನ್ ಈ ಚಾನೆಲ್ನಲ್ಲಿ ನಿಮಗೆ ಸ್ವಾಗತ ಬಯಸ್ತಿದ್ದೇನೆ. ಮಿತ್ರರೇ, ನಾನು ಇವತ್ತು ಪಡವಲಕಾಯಿ ಬಗ್ಗೆ ವಿಡಿಯೋ ಮಾಡ್ತಿದ್ದು, ಇಲ್ಲಿ ನಾನು ಪಡವಲಕಾಯಿ ಈ ತರಕಾರಿಯಿಂದ ದೊರೆಯುವಂತಹ ದೈಹಿಕ ಲಾಭ, ಇದಕ್ಕೆ ಬೇಕಾಗಿರುವಂತಹ ಹವಾಗುಣ, ಭೂಗುಣ, ತಳಿಗಳು, ಬೇಕಾದ ಗೊಬ್ಬರ, ನೀರು, ಇಳುವರಿ, ತಗಲುವಂತಹ ರೋಗಗಳು ಈ ಬಗ್ಗೆ ತಿಳಿಸಲಿದ್ದು, ಅದಕ್ಕಿಂತ ಮೊದಲು ಎಂದಿನಂತೆ ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಲು ನೆನಪಿಸುತ್ತಾ ವಿಷಯದ ಕಡೆ ಹೋಗುವುದಾದ್ರೆ, ಈ ಪಡವಲಕಾಯಿ ಅಂದರೆ ನೆಕ್ ಗಾರ್ಡ್, ಇದೊಂದು ಶರೀರಕ್ಕೆ ಬೇಕಾದಂತಹ ಪ್ರೋಟೀನ್, ಖನಿಜ ಮತ್ತು ವಿಟಮಿನ್ಗಳು ಧಾರಾಳವಾಗಿ ಒಳಗೊಂಡಿರುತ್ತದೆ. ಒಳ್ಳೆಯ ರುಚಿಕರವಾದ, ಸದಾ ಬೇಡಿಕೆಯಲ್ಲಿರುವಂತಹ ತರಕಾರಿಯಾಗಿರ್ತದೆ. ಪಡವಲಕಾಯಿಯು ಮೂಲತಃ ನಮ್ಮ ದೇಶ ಭಾರತದ ತರಕಾರಿಯಾಗಿದ್ದು, ಮಲೇಷ್ಯಾದಲ್ಲಿಯೂ ಧಾರಾಳವಾಗಿ ಬೆಳೆಸಲಾಗುತ್ತದೆ. ಇದೊಂದು ಉಷ್ಣವಲಯದ ಬೆಳೆಯಾಗಿದ್ದು, ತಾಪಮಾನ ಹೆಚ್ಚಿರುವಾಗ ಧಾರಾಳವಾಗಿ ಬೆಳೆಯುತ್ತದೆ. ಮಳೆಗಾಲದಲ್ಲಿ ಉತ್ತಮವಾಗಿ ಬೆಳೆಯುವುದಾದರೂ ಕೀಟ ಮತ್ತು ರೋಗಗಳ ಬಾಧೆ ಜಾಸ್ತಿ ಇರ್ತದೆ. ಇದಕ್ಕೆ ನೀರು ಬಸಿದು ಹೋಗುವಂತಹ ಮರಳು ಮಿಶ್ರಿತ ಗೋಡು ಮಣ್ಣು ಯೋಗ್ಯವಾಗಿರ್ತದೆ. ಮಣ್ಣಿನ ರಸಸಾರ ಅಂದರೆ pH ವ್ಯಾಲ್ಯೂ 6ರಿಂದ 7 ತನಕ ಇದ್ರೆ ಉತ್ತಮವಾಗಿರ್ತದೆ. ಇಲ್ಲಿ ಹೇಳಿಕೊಳ್ಳುವಂತಹ ಸುಧಾರಿತ ತಳಿಗಳು ಬಂದಿಲ್ಲವಾದರೂ, ತಮಿಳುನಾಡು ಕೃಷಿ ವಿಶ್ವವಿದ್ಯಾನಿಲಯ ಬಿಡುಗಡೆ ಮಾಡಿದಂತಹ CO1 ತಳಿಯು ಹೆಚ್ಚು ರೋಗ ನಿರೋಧಕ ಶಕ್ತಿ ಹೊಂದಿದ್ದು, ಇಳುವರಿಯ ಪ್ರಮಾಣವು ಅಧಿಕವಾಗಿರ್ತದೆ. ಈ ತಳಿಯು ವಿಶೇಷ ಅಂದ್ರೆ ಬಿತ್ತನೆ ಮಾಡಿದ ನಂತರ 90 ದಿನಗಳಲ್ಲಿ ಇಳುವರಿಯು ಬರಲಾರಂಭಿಸುತ್ತದೆ. ಈ ಕಾಯಿಗಳು ಸುಮಾರು 1 ಮೀಟರ್ ಉದ್ದವಾಗಿ ಬೆಳೆದುಕೊಳ್ತವೆ. ಕಾಯಿಯ ತೂಕವು ಸಾಧಾರಣ 500 ಗ್ರಾಂನಿಂದ 700 ಗ್ರಾಂನಷ್ಟು ಭಾರವನ್ನು ಪಡೆದಿರುತ್ತದೆ. ಈ ಬೆಳೆಯಲ್ಲಿ 1 ಹೆಕ್ಟೇರ್ ಪ್ರದೇಶದಲ್ಲಿ ಮಾಡುವುದಾದ್ರೆ ಸಾಧಾರಣ ಒಂದು 25 ಟನ್ನಷ್ಟು ತಿಪ್ಪೆ ಗೊಬ್ಬರ ಬೇಕಾಗ್ತದೆ. ಒಟ್ಟಿಗೆ ಒಂದು 50 ಕಿಲೋಗ್ರಾಂನಷ್ಟು ಸಾರಜನಕ ಅಂದ್ರೆ ನೈಟ್ರೋಜನ್, ಒಂದು 50 ಕಿಲೋಗ್ರಾಂನಷ್ಟು ರಂಜಕ ಅಂದ್ರೆ ಫಾಸ್ಫರಸ್, ಮತ್ತು ಸಾಧಾರಣ 35 ಕಿಲೋಗ್ರಾಂನಷ್ಟು ಪೊಟ್ಯಾಶ್ ಅಂದ್ರೆ ಪೊಟ್ಯಾಷಿಯಂ ಬೇಕಾಗ್ತದೆ. ಸಸಿಗಳಿಗೆ 2 ವಾರ ಪ್ರಾಯವಾದಾಗ ಇದಕ್ಕೆ ಚಪ್ಪರದ ವ್ಯವಸ್ಥೆ ಮಾಡಿಕೊಳ್ಬೇಕಾಗ್ತದೆ. ಈ ಚಪ್ಪರವು ಸಾಧಾರಣ 2ರಿಂದ 2.5 ಮೀಟರ್ ಎತ್ತರವಿರಬೇಕು. ಕೀಟ ಮತ್ತು ರೋಗಗಳ ಬಗ್ಗೆ ಹೇಳುವುದಾದ್ರೆ, ಕುಂಬಳಕಾಯಿ, ಸೂರೆಕಾಯಿ ಮತ್ತೆ ಸೌತೆಕಾಯಿಯಲ್ಲಿ ಬರುವಂತಹ ರೋಗಗಳೇ ಇಲ್ಲಿ ಬರುತ್ತದೆ. ಸಾಮಾನ್ಯವಾಗಿ ಈ ಒಂದು 10 ವಾರಗಳ ನಂತರ ಕಾಯಿಗಳು ಕೊಯ್ಲಿಗೆ ಬರ್ತವೆ. ಎಲ್ಲವೂ ಸರಿಯಾಗಿ ಫಲಿಸಿದರೆ 1 ಹೆಕ್ಟೇರ್ ಭೂಪ್ರದೇಶದಲ್ಲಿ ಸಾಧಾರಣ ಒಂದು 10 ಟನ್ನಷ್ಟು ಇಳುವರಿಯು ಸುಲಭವಾಗಿ ಪಡೆದುಕೊಳ್ಬಹುದಾಗಿದೆ. ಇದು ಪಡವಲಕಾಯಿ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯಾಗಿದ್ದು, ಇನ್ನು ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸಮಗ್ರ ಮಾಹಿತಿ ಒದಗಿಸಲಾಗುವುದು. ನಿಮ್ಮ ಅತ್ಯಮೂಲ್ಯ ಸಮಯವನ್ನು ನೀಡಿ ಈ ವಿಡಿಯೋವನ್ನು ಆಲಿಸಿದ್ದಕ್ಕೆ ನಿಮಗೆ ತುಂಬಾನೇ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.